ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿಗೋಸ್ಕರ ಕಿತ್ತಾಟ ನಡೀತಾ ಇತ್ತು. ಸಾಕಷ್ಟು ಜನ ಈಗ ಟವಲ್ ಇಟ್ಕೊಂಡು ಕಾಯ್ತಾ ಇದ್ರು. ಈಗ ಆಲ್ರೆಡಿ ವರಿಷ್ಠರ ಅಂಗಳದಲ್ಲಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತದ ಚರ್ಚೆ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತದ ಚರ್ಚೆಯಲ್ಲಿ ಯಾರಿಗೆ ಭಾಗ್ಯ ಹಾಕಿದ್ರೆ ವರಿಷ್ಠರ ಅಂಗಳದಲ್ಲಿ ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ಇವತ್ತು ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ. ಸಿಎಂ ಜೊತೆಗೆ ಡಿಸಿಎಂ ಶಾಸಕರ ಅಭಿಪ್ರಾಯ ಸಂಗ್ರಹದ ಮಧ್ಯೆ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಸೋನಿಯಾ ಗಾಂಧಿ ಇವರೆಲ್ಲರ ಜೊತೆ ಒಂದು ಮಹತ್ವದ ಚರ್ಚೆ ಆಗ್ತದೆ. 5 ವರ್ಷವೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಗುಡುಗಿದ್ರು. ಮೊನ್ನೆ ಮಾಧ್ಯಮದ ಮುಂದೆ ಹೇಳಿದ್ರು. ಇದೇ ಹೊತ್ತಲ್ಲಿ ಇದೀಗ ಹೈಕಮಾಂಡ್ ಜೊತೆ ಚರ್ಚೆ ಆಗ್ತಾ ಇದೆ. ಸಿಎಂ ಡಿಸಿಎಂರಿಂದ ಪ್ರತ್ಯೇಕವಾಗಿ ವರಿಷ್ಠರ ಭೇಟಿಯಾಗುವ ಸಾಧ್ಯತೆಯೂ ಇದೆ. ತಮ್ಮ ನಿಲುವನ್ನು ವ್ಯಕ್ತಪಡಿಸುವ ಸಾಧ್ಯತೆಯೂ ಇದೆ. ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ವಿಧಾನಸೌಧದಲ್ಲಿ ನಾನು ಸಿಎಂ, ಈಗ 5 ವರ್ಷ ನಾನೇ ಸಿಎಂ ಮೊನ್ನೆ ಕೂಡ ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು. ಆ ಹೊತ್ತಲ್ಲೇ ಕೆಲವೊಂದಿಷ್ಟು ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಸಿಎಂ ಆಗಬೇಕು ಅಂತ, ಇಕ್ಬಾಲ್ ಹುಸೇನ್, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸೇರಿದಂತೆ ಅನೇಕ ಜನ ಹೇಳ್ತಾ ಇದ್ರು. ಒಂಥರ ಹಾವು ಏಣಿ ಆಟದ ಥರ ನಡೀತಾ ಇದೆ. ಸಸ್ಪೆನ್ಸ್ ಹೈಕಮಾಂಡ್ ಭೇಟಿಯೇ ದೊಡ್ಡ ಸಸ್ಪೆನ್ಸ್. ಪವರ್ ಶೇರಿಂಗ್ ಫೈಟ್ ಸಂಬಂಧ ಅಂತಿಮ ಸಂದೇಶ ರವಾನೆ ಆಗುತ್ತಾ ಹೈಕಮಾಂಡ್ನಿಂದ? ಕುರ್ಚಿ ಮೇಲೆ ಈಗ ಆಲ್ರೆಡಿ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಡಿಕೆ ಬಣದ ಆಪ್ತರಿಂದ ಪದೇ ಪದೇ ಬಹಿರಂಗ ಹೇಳಿಕೆಗಳು ಕೂಡ ಈಗ ಬರ್ತಾ ಇದ್ದಾವೆ. ವರಿಷ್ಠರಿಂದಲೇ ಖಡಕ್ ಸೂಚನೆ ಕೊಡುವಂತೆ ಪ್ರಸ್ತಾಪ ಆಗ್ತಾ ಇದೆ. ಹಾಗಾದ್ರೆ KN ರಾಜಣ್ಣ ಹೇಳ್ದಂಗೆ ಸೆಪ್ಟೆಂಬರ್ ಕ್ರಾಂತಿ ಆಗ್ತದ? ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರೇ ಹೇಳಿರೋದು. ಹಾಗಾದ್ರೆ ಪವರ್ ಶೇರಿಂಗು ಸನ್ನಿಹಿತ ಆಗ್ತಾ ಇದೆಯಾ? ಡಿಕೆ ಶಿವಕುಮಾರ್ ತಾವು ಕನಸು ಕಂಡಿದ್ರಲ್ಲ ಸಿಎಂ ಆಗ್ಬೇಕಂತ, ಆ ಕನಸು ನನಸಾಗಲಿಕ್ಕೆ ಸನ್ನಿಹಿತ ಆಗ್ತಾ ಇದೆಯಾ? ಹಾಗಾದ್ರೆ ಮೊನ್ನೆ ಮೈಸೂರಿನಲ್ಲೂ ಕೂಡ ಮೊನ್ನೆ ಆಷಾಢ ಶುಕ್ರವಾರ ದಿವಸ ಒಂದು ಮಾತು ಹೇಳ್ತಾ ಇದ್ರು. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ಅವರ ಪ್ರಾರ್ಥನೆ ಏನಾದರೂ ಈಡೇರ್ತಾ? ಮೊನ್ನೆ ಈಡುಗಾಯಿ ಹೊಡೆದಂಥ ಸಂದರ್ಭದಲ್ಲೇ ಒಂದು ಮಾತು ಹೇಳಿದ್ರು ಅವರು, ಪ್ರಯತ್ನ ವಿಫಲವಾದರೂ ನಮ್ಮ ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ಹಾಗಾದರೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಿದ್ರಾ? ಅಥವಾ ಸಿಎಂ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು? ಸಿಎಂ ಸಿದ್ದರಾಮಯ್ಯನವರೆಲ್ಲಾದರೂ ಸಿಎಂ ಸ್ಥಾನದಿಂದ ಹೇಳಿದ್ರೆ ಅಹಿಂದ ನಾಯಕರು ಏನು ಮುಂದೆ ನಿರ್ಧಾರಕ್ಕೆ ಬರ್ಬೋದು? ಮತ್ತು ಹೈಕಮಾಂಡ್ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೈಕಮಾಂಡ್ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಏಕಾಏಕಿಗೆ ಆ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಅಂತ ಹೈಕಮಾಂಡ್ಗೂ ಗೊತ್ತಿದೆ. ಇನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಡಿಸಿಎಂ ಡಿಕೆಶಿ ಬ್ರದರ್ ಈಗ ನೇಮಕ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸದಸ್ಯರಾಗಿ ಡಿಕೆ ಸುರೇಶ್ ಈಗ ಆಯ್ಕೆಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಮಾಜಿ ಸಂಸದರಾದಂತಹ ಡಿಕೆ ಸುರೇಶ್ ಈಗ ನೇಮಕ ಆಗಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರಕ್ಕೆ ಒಳಪಡುವಂತಹ ಬಿಡದಿ ಟೌನ್ಶಿಪ್ ಸದಸ್ಯರಾಗಿ ಡಿಕೆ ಸುರೇಶ್ ಆಯ್ಕೆ ಮಾಡಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಡಿಸಿಎಂ ಡಿಕೆಶಿ ಬ್ರದರ್ರೇ ನೇಮಕ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸದಸ್ಯರಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಈಗ ಆಯ್ಕೆಯಾಗಿದ್ದಾರೆ. ಬಿಡದಿಯ ಟೌನ್ಶಿಪ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಈಗ ಆಯ್ಕೆಯಾಗಿದ್ದಾರೆ. ಜೊತೆಗೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಒಳಪಡ್ತದೆ ಬಿಡದಿಯ ಟೌನ್ಶಿಪ್ ಏನಿದೆಯಲ್ಲ, ಬಿಡದಿ ಟೌನ್ಶಿಪ್ಪು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಡುತ್ತೆ. ಮತ್ತೊಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಡಿಕೆ ಶಿವಕುಮಾರೇ ಆಗಿರೋದ್ರಿಂದ ಅವರ ಸಹೋದರನ್ನೇ ಈಗ ಆ ಒಂದು ಪ್ರಾಧಿಕಾರದ ಸದಸ್ಯರು ಕೂಡ ಆಗಿದ್ದಾರೆ. ಒಂದಿಷ್ಟು ಅವರ ಆಪ್ತ ವಲಯದಲ್ಲೇ ನೇಮಕ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಅಭಿಲಾಷೆಯನ್ನು ಡಿಕೆ ಶಿವಕುಮಾರ್ ಹೊಂದಿದ್ರು. ಸಹಜವಾಗಿ ಅದೀಗ ಆಸೆ ನೆರವೇರದಂತೆ ಆಗ್ತಾ ಇದೆ.